ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅಂತಂತಂದರೆ, ನಾವು ರಾತ್ರಿ ಗಸ್ತು ಕರ್ತವ್ಯದ ಸಮಯದಲ್ಲಿ ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಂಡು ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಸುರೇಶ್ ಬಿರಾದರ್ ಸರ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲು ನನಗೆ ಇಚ್ಛಿಸುತ್ತಿದ್ದಾರೆ. ಆ ಪ್ರಶ್ನೆಗಳು ಏನು ಎಂಬುದನ್ನು ಕೇಳಿ ನನ್ನ ಯಥಾಮತಿಗೆ ನಿಲುಕಿದಷ್ಟು ಅವರಿಗೆ ಉತ್ತರಿಸಲು ನಾನು ಪ್ರಯತ್ನಿಸುತ್ತೇನೆ. ಆ ಪ್ರಶ್ನೆ ಏನು ಎಂಬುದನ್ನು ನನ್ನ ಸಹೋದ್ಯೋಗಿ ಮಿತ್ರರಾಗಿರತಕ್ಕಂಥ ಸುರೇಶ್ ಬಿರಾದರ್ ಸರ್ ಅವರಿಗೆ ನಾನು ಕೇಳಲು ಇಚ್ಛಿಸುತ್ತೇನೆ. ಆ ಪ್ರಶ್ನೆ ಏನು ಬಿರಾದರ್ ಸರ್ ಅವರೇ? ನಮಸ್ಕಾರ ನದಾಬ್ ಸರ. ನಮಸ್ಕಾರ. ನಮಸ್ಕಾರ. ಈ ಭೂಮಿ ಮೇಲೆ ಹೌದು ನಾವು ಪಾಪ ಪುಣ್ಯ ಮಾಡೋದ್ರಿಂದ ಹೌದು ನಾಳೆಗೆ ಹೌದು ಪರಮಾತ್ಮ ಲೆಕ್ಕಪತ್ರ ಕೊಡ್ತಾನಂತ. ಹೌದು ಈ ಭೂಮಿ ಮೇಲೆ ಎಷ್ಟೋ ಜನ ಹುಡ್ತಾರ ಮತ್ತು ಸಾಯ್ತಾರ. ಹೌದು ಎಷ್ಟೋ ಕೋಟಿ ಜನಸಂಖ್ಯೆಯಲ್ಲಿ ಹೌದು ನಮಗೆ ಯಾವ ಥರ ಪರಮಾತ್ಮ ಗುರುತಿಸ್ತಾನ? ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಏನು ಅಂತಂತಂದರೆ, ಇಷ್ಟು ಕೋಟಿ ಜನಸಂಖ್ಯೆಯೊಳಗಡೆ ಪರಮಾತ್ಮ ನಾವು ಮಾಡಿರುವಂಥ ಭೂಮಿಯ ಮೇಲೆ ಪಾಪ ಹಾಗೂ ಪುಣ್ಯ ಕರ್ಮಗಳ ಆಧಾರದ ಮೇಲೆ ನಾಳೆ ಅಂತಿಮ ದಿನ ಲೆಕ್ಕಪತ್ರ ತಗೊಳ್ತಾನೆ. ಆವಾಗ ಇಷ್ಟು ಕೋಟಿ ಜನಸಂಖ್ಯೆ ಭೂಮಿಯ ಮೇಲೆ ಇದೆ. ಇಷ್ಟು ಕೋಟಿ ಜನರೊಳಗಡೆ ಪರಮಾತ್ಮ ನಮಗೇ ಹೇಗೆ ಗುರುತಿಸ್ತಾನೆ ಅನ್ನುವಂಥದ್ದು ನಿಮ್ಮ ಒಂದು ಪ್ರಶ್ನೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಅಂತಂದರೆ ಲೆಕ್ಕಪತ್ರ ತಗೊಳ್ಳೋ ಸಂದರ್ಭದಲ್ಲಿ ನಾವು ಆ ಕೋಟಿ ಜನಸಂಖ್ಯೆ ಒಳಗಡೆ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಹೋಗಬಹುದು ಅನ್ನುವಂಥ ಒಂದು ತಾತ್ಪರ್ಯ ನಿಮ್ದು, ಹೌದಲ್ಲ? ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರಿ. ನೋಡಿ ಸರ್, ಮನುಷ್ಯನಿಗೆ ಪರಮಾತ್ಮ ಭೂಮಿಯ ಮೇಲೆ ಹುಟ್ಟಿಸಬೇಕಾದ್ರೆ ಅಷ್ಟು ತಮಾಸೆಯಿಂದ ಹುಟ್ಟಿಸ್ತಿರಲಿಲ್ಲ. ಪ್ರತಿಯೊಂದು ವಸ್ತುವಿನ ಹಿಂದೆ ಪರಮಾತ್ಮ ಅದರದೇ ಆಗಿರತಕ್ಕಂಥ ಒಂದು ನಿಯಮವನ್ನಿಟ್ಟಿದ್ದಾನೆ. ಪರಮಾತ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ವಸ್ತು ಅದರ ಹಿಂದೆ ಒಂದು ನಿಯಮ ಇಟ್ಕೊಂಡೇ ಮುಂದುವರಿತಾ ಇರ್ತದೆ. ನಿಯಮ ಇಲ್ಲಪ್ಪ ಅಂತಂತಂದ್ರೆ ಯಾವ ವಸ್ತು ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗಾಗಿ ನಾವು ಹೇಳೋದಾದರೆ, ಮನುಷ್ಯನಿಂದ ರಚನೆಯಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ, ಒಂದು ತಂತ್ರಾಂಶ ಇಷ್ಟೊಂದು ಇವತ್ತು ಕೆಲಸ ಮಾಡ್ತಾ ಇದೆ. ನಾವು ಗುರುತಿಸಿದರೆ ಎಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಅಂತಂತಂದರೆ, ಇವತ್ತು ಒಬ್ಬ ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ಮೊಬೈಲ್ ಫೋನ್ಸ್ಗಳು ನೋಡಿ, 8,500 ಕೋಟಿ ಜನಸಂಖ್ಯೆ ಇದ್ದಾರೆ ಅಂತಂತಂದರೆ ಅದರ ದ್ವಿಗುಣದ ಮಿನಿಮಮ್ 1,000ಕ್ಕಿಂತಲೂ ಹೆಚ್ಚು ಮೊಬೈಲ್ ಫೋನ್ಗಳು ಇವತ್ತು ಜಗತ್ತಿನಲ್ಲಿ ಉಪಯೋಗ ಆಗ್ತಾ ಇದ್ದಾವೆ. 1,000 ಕೋಟಿಗಿಂತಲೂ ಅಧಿಕ ಮೊಬೈಲ್ ಫೋನ್ಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಂಥದ್ರೊಳಗಡೆ ಇವತ್ತು ನನ್ನ ಮೊಬೈಲು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ನಿಮ್ಮ ಮೊಬೈಲು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಂತಂದರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಂಪನಿಯ ಒಂದು ಕನೆಕ್ಷನ್ ನಿಮ್ಮ ಮೊಬೈಲ್ ಫೋನಿಗೆ ಸಂಬಂಧ ಇದೆ ಅಂತ ಹೇಳಿ ಅರ್ಥ. ಒಂದು ವೇಳೆ ಕಂಪನಿಯ ಒಂದು ಕನೆಕ್ಷನ್ ಮತ್ತು ನಿಮ್ಮ ಮೊಬೈಲಿನ ಕನೆಕ್ಷನ್ ಬಿಡ್ತು ಅಂತಂತಂದರೆ ನಿಮ್ಮ ಮೊಬೈಲ್ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಉದಾಹರಣೆಗಾಗಿ ಹೇಳುವುದಾದರೆ, ನೀವು ಅಮೇರಿಕಾದೊಳಗಡೆ ಕುಳಿತುಕೊಂಡು ನನ್ನ ಫೋನ್ಗೆ ಕರೆ ಮಾಡಿದಾಗ ಅದು ನನಗೇ ಬರುತ್ತೆ ವಿನಃ ಮತ್ತೊಬ್ಬರಿಗೆ ಹೋಗುವುದಿಲ್ಲ. ಅದಕ್ಕೊಂದು ಸಿಸ್ಟಮ್ ಇದೆ, ಅದಕ್ಕೊಂದು ನಂಬರ್ ಇದೆ. ಹಾಗಾಗಿ ನಾಳೆ ನಮ್ಮ ಮೊಬೈಲ್ ಒಳಗಡೆ ಇರತಕ್ಕಂಥ ರಿಚಾರ್ಜ್ ಖಾಲಿ ಆಗಬೇಕಾದ್ರೆ ಇವತ್ತು ಕಂಪನಿಯವರು ನಮಗೆ ಕರೆ ಮಾಡಿ ಏನು ಹೇಳ್ತಾರೆ, ನಾಳೆ ನಿಮ್ಮ ರಿಚಾರ್ಜ್ ಖಾಲಿ ಆಗುತ್ತೆ ಸರ್, ಇವತ್ತು ರಿಚಾರ್ಜ್ ಮಾಡ್ಕೊಳ್ಳಿ ಅಂತೇಳಿ. ಯಾಕಂತಂತಂದರೆ ಮನುಷ್ಯ ಸೃಷ್ಟಿ ಮಾಡಿರುವಂಥ ಒಂದು ತಂತ್ರಜ್ಞಾನಕ್ಕೆ ಒಂದು ಲೆಕ್ಕಪತ್ರ ಇದೆ ಅಂದ ಬಳಿಕ ಈಗ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಈ ಮನುಷ್ಯನಿಗೆ ಲೆಕ್ಕಪತ್ರ ಇಡುವುದು ಅಷ್ಟೇನು ದೊಡ್ಡದಾಗಿರತಕ್ಕಂಥ ವಿಷಯ ಅಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದು ಒಂದು ಯಾವುದೋ ಒಂದು ಕೇಸಿನೊಳಗಡೆ ನಮಗೆ CDR ತೆಗೆದುಕೊಡಿ ಸರ್ ಮೊಬೈಲ್ದು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ, ನಾವು ಕಂಪನಿಗೆ CDR ಕೊಡಿ ಅಂಥೇಳಿ ಮನವಿ ಮಾಡಿದಾಗ ಆ ಮೊಬೈಲ್ ಎಲ್ಲಿಂದ ಪ್ರಾರಂಭವಾಗಿದೆ ಇಲ್ಲಿಯವರೆ ತನಕ ನಾನು ಯಾವ ಸ್ಥಳದಿಂದ ಕರೆ ಮಾಡಿದ್ದೀನಿ, ಯಾರಿಗೆ ಕರೆ ಮಾಡಿದ್ದೀನಿ, ಎಷ್ಟು ಸಮಯಾವಕಾಶ ಮಾತನಾಡಿದ್ದೀನಿ ಅನ್ನುವಂಥ ಬಂಡಲ್ಗಟ್ಟಲೆ ಹಿಸ್ಟ್ರಿ ನಮಗೆ ಬರ್ತದೆ. ಮನುಷ್ಯ ಸೃಷ್ಟಿ ಮಾಡಿರುವಂಥ ಒಂದು ತಂತ್ರಜ್ಞಾನವೇ ಇಷ್ಟು ಅಕ್ಯುರೇಟ್ ಆಗಿ ಕೆಲಸ ಮಾಡುವಾಗ ಮತ್ತೆ ಒಬ್ಬರದೇ ಬರಂಗಿಲ್ಲ. ಈ 1,000 ಕೋಟಿ ಜನರ ಏನು ಮೊಬೈಲ್ ಬಳಕೆ ಆಗ್ತಾ ಇದೆಯಲ್ಲ, ಎಲ್ಲ ಜನರ ಒಂದು CDR ಅನ್ನು ನಾವು ಕಲೆಕ್ಟ್ ಮಾಡಿದ್ರೆ ಅದು ಎಷ್ಟಾಗ್ಬೋದು ವಿಚಾರ ಮಾಡಿರಿ ನೀವು. ಅದಕ್ಕೆ ಕೋಟಿ ಕೋಟಿ ಮೊಬೈಲ್ಗಳನ್ನು ಸೃಷ್ಟಿ ಮಾಡಿ ಅಥವಾ ಕೋಟಿ ಕೋಟಿ ವಾಟ್ಸಪ್ಗಳನ್ನು, ಕೋಟಿ ಕೋಟಿ ಫೇಸ್ಬುಕ್ಗಳನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ರೂಮಿನೊಳಗಡೆ ಕುಳಿತುಕೊಂಡು ಒಂದೇ ಒಂದು ಲ್ಯಾಪ್ಟಾಪ್ ಮುಖಾಂತರವಾಗಿ ಎಷ್ಟೋ ಕೋಟಿ ಅಕೌಂಟ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ, ಅವನ ಹಿಡಿತಾ ಇದೆ. ನನ್ನ ಮೊಬೈಲ್ ಒಳಗಿನ ಒಂದು ವಾಟ್ಸಪ್ ಕಾರ್ಯನಿರ್ವಹಿಸಬೇಕಾದ್ರೆ ಆ ಕಂಪನಿಯ ಒಂದು ಅಂಡ್ರೊಳಗಡೆ ನನ್ನ ವಾಟ್ಸಪ್ ಕರ್ತವ್ಯ ನಿರ್ವಹಿಸ್ತಾ ಇದೆ. ನನ್ನ ಫೇಸ್ಬುಕ್ ಸರಿಯಾಗಿ ನಡೀತಾ ಇದೆ ಅಂತಂತಂದರೆ ಅದಕ್ಕೆ ಆ ಕಂಪನಿಯ ಹಾಗೂ ಮೊಬೈಲಿನ ಒಂದು ಸಂಪರ್ಕ ಇದೆ ಅಂಥೇಳಿ ನನ್ನ ಮೊಬೈಲ್ನ ಒಂದು ಫೇಸ್ಬುಕ್ ಕೆಲಸ ನಿರ್ವಹಿಸ್ತಾ ಇದೆ.
ಒಬ್ಬ ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ತಂತ್ರಜ್ಞಾನವೇ ಇಷ್ಟು ಎಕ್ಯುರೇಟ್ ಆಗಿ ಕೆಲಸ ಮಾಡ್ತದೆ ಅಂದ ಬಳಿಕ ಪರಮಾತ್ಮ ಈ ಕೋಟಿ ಜನಸಂಖ್ಯೆ ಲೆಕ್ಕಪತ್ರ ತೆಗೆದುಕೊಳ್ಳೋದು ಬಹಳ ಅಷ್ಟು ಕಠಿಣವಾಗಿರ್ತಕ್ಕಂಥ ಕೆಲಸ ಅಲ್ಲ. ಹೇಗೆ ಈಗ ನನ್ನ ಹತ್ರ ಒಂದು ಸ್ಪ್ಲೆಂಡರ್ ಪ್ಲಸ್ ಬೈಕ್ ಇದೆ ಅಂತೇಳಿ ತಿಳ್ಕೊಳ್ಳಿ, ನನ್ನ ಥರ ಬೈಕು ಈ ಜಗತ್ತಿನಲ್ಲಿ ಯಾರ್ದೂ ಇಲ್ಲ ಅಂತೇಳಿ ನಾನು ಹೌದಾ? ನನ್ನ ಬೈಕಿಗೆ ಇರತಕ್ಕಂಥ ಚೆಸ್ಸಿನ ನಂಬರೇ ಬೇರೆ, ನನ್ನ ಬೈಕಿಗೆ ಇರತಕ್ಕಂಥ ನಂಬರ್ ಪ್ಲೇಟೇ ಬೇರೆ. ಇಂಥ ನಂಬರ್ ಪ್ಲೇಟ್ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಒಂದು ಗಾಡಿಯ ಹಿಂದೆ ಇಷ್ಟೊಂದು ಲೆಕ್ಕಪತ್ರ ಇರ್ತದೆ. ನನ್ನ ಗಾಡಿ ಎಷ್ಟು ಇನ್ಶೂರೆನ್ಸ್ ಅದ್ರದ್ದು ಕಟ್ಟಿದ್ದೀನಿ, ಎಷ್ಟು ಸಲ ದಂಡ ಕಟ್ಟಿದ್ದೀನಿ, ಹಾಗೂ ಅದರ ಹಿಂದೆ ಇತಿಹಾಸ ಏನಿದೆ ಅಂಥೇಳಿ ನಾನು ಇವತ್ತು KSP ಆ್ಯಪ್ನಲ್ಲೋ ಹೊಡೆದು ನೋಡಿದಾಗ ಎಷ್ಟೋ ಸ್ಥಳಗಳಲ್ಲಿ ನಾವು ನೋಡ್ಬೋದು. ಇವತ್ತು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಅಂದ ಬಳಿಕ ನನ್ನ ಎಷ್ಟು ರಜೆಗಳು ಬಾಕಿ ಇದ್ದಾವೆ, ನಾನು ಎಷ್ಟು ಸಲ ಸಸ್ಪೆಂಡ್ ಆಗಿದ್ದೀನಿ, ನಾನು ಮಾಡಿರ್ತಕ್ಕಂಥ ಉತ್ತಮ ಕೆಲಸಗಳಲ್ಲಿ ನನಗೆ ಎಷ್ಟು ಅವಾರ್ಡ್ಸ್ಗಳು ಸಿಕ್ಕಿದಾವೆ ಅಂತೇಳಿ ನಾನು SR ಬುಕ್ಕಲ್ಲಿ ನೋಡ್ಬೋದು ನೀವು. ಹಾಗಾಗಿ ಪ್ರತಿಯೊಂದು ವಸ್ತುವಿನ ಮುಂದೆ ಒಂದೊಂದು ರೆಕಾರ್ಡ್ಸ್ ಇರ್ತದೆ. ಹಾಗಾಗಿ ಪರಮಾತ್ಮನೂ ಕೂಡ ಮನುಷ್ಯನಿಗೆ ಹಾಗೆಯೇ ತಮಾಷೆಗಾಗಿ ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಎಲ್ಲೋ ಮನುಷ್ಯನೇ ನನ್ನ ಯಾವ ಕೊಡುಗೆಯನ್ನು ನೀನು ಅಲ್ಲಗಳೆಯಲು ಸಾಧ್ಯವಿದೆ ಹೇಳು. ಈ ಶರೀರವನ್ನು ಉದಾಹರಣೆಗಾಗಿ ನಾವು ತೆಗೆದುಕೊಳ್ಳೋಣ. ಅದಕ್ಕೆ ಶರೀರದ ಒಂದು ತಲೆಯ ಕೂದಲನ್ನು ನಾವು ತೆಗೆದುಕೊಂಡ್ರೆ, ನಾವು ಉದಾಹರಣೆಗಾಗಿ ಈ 8,200 ಕೋಟಿ ಜನರ ತಲೆಯ ಕೂದಲನ್ನು ತೆಗೆದುಕೊಂಡು ಅದರೊಳಗಡೆ ಮೌಲಾಲಿಯ ತಲೆಯ ಕೂದಲನ್ನು ಹಾಕಿ ಬೆರೆಯಿಸಿ, ಒಂದು ವೇಳೆ ನಾವು ಈಗ ಏನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಇದೆಯಲ್ಲ, ಅಂಥ ಉನ್ನತ ಮಟ್ಟದ ಒಂದು ತಂತ್ರಜ್ಞಾನ ಹೊಂದಿರತಕ್ಕಂಥ ಸಂಸ್ಥೆಗಳಿಗೆ ನಾವು ಕೊಟ್ಟರೆ ಆ 8,200 ಕೋಟಿ ಜನಸಂಖ್ಯೆಯ ತಲೆಯ ಕೂದಲೊಳಗಿಂದು ನನ್ನ ತಲೆಯ ಕೂದಲನ್ನು ಗುರುತಿಸಿ ತೆಗಿತಾರಂತೆ. ಹಾಗಾದರೆ ಪರಮಾತ್ಮ ಒಬ್ಬ ಮನುಷ್ಯನಿಗೆ ಕೊಟ್ಟ ತಲೆಯ ಕೂದಲನ್ನು ಇನ್ನೊಬ್ಬ ಮನುಷ್ಯನಿಗೆ ಕೊಡಲಿಲ್ಲ. ನನಗೊಂದು ಸಪ್ರೇಟ್ ಗುರುತಿದೆ ಅಣ್ಣ. ಆಮೇಲೆ ಮನುಷ್ಯನ ಕಣ್ಣು, ಅದರಲ್ಲಿ ಪರಮಾತ್ಮ ಸ್ಕ್ಲೀರಾ, ಕೊರೈಡ್, ರೆಟಿನಾ ಅಂತೇಳಿ 3 ಪೊರೆಗಳನ್ನು ಕೊಟ್ಟಿದ್ದಾನೆ. ಆ 3 ಪೊರೆಗಳಲ್ಲಿ ರೆಟಿನಾ ಅನ್ನುವಂಥ ಒಂದು ಭಾಗ ಏನಿದೆಯಲ್ಲ, ಅದು ಜಗತ್ತಿನ 8,200 ಕೋಟಿ ಜನಸಂಖ್ಯೆಗೆ ಮ್ಯಾಚ್ ಆಗೋದಿಲ್ಲ. ಅದೊಂದು ವಿಶೇಷ ಶಕ್ತಿ ನಾನು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಗುರುತು ನನಗೆ. ಆಮೇಲೆ ಮುಖಚೇರೆ, ಇವತ್ತು 8,200 ಕೋಟಿ ಜನಸಂಖ್ಯೆಯ ಮುಖಚೇರೆ ಬೇರೆ ಬೇರೆ ಇದಣ್ಣ. ಒಬ್ಬರ ಹಾಗೆ ಒಬ್ಬರಿಲ್ಲ, ಬೇರೆ ಬೇರೆ ಸೃಷ್ಟಿ ಮಾಡಿದ್ದಾನೆ. ಒಬ್ಬ ಕಲೆಗಾರನಿಗೆ, ಒಬ್ಬ ಶಿಲ್ಪಿಗಾರನಿಗೆ ನಾವು ಇಂತಿಷ್ಟು ಮೂರ್ತಿಗಳನ್ನು ರಚಿಸಿ ಕೊಡು ಅಂಥೇಳಿ ವಿನಂತಿ ಮಾಡಿಕೊಂಡ್ರೆ 1,000 ಮೂರ್ತಿಗಳನ್ನು ಆತ ರಚಿಸ್ಬೋದು, ಅಥವಾ 10,000 ಮೂರ್ತಿಗಳನ್ನು ರಚಿಸ್ಬೋದು ಅಂತೇಳಿ ತಿಳ್ಕೊ. ಮುಂದೆ ಮತ್ತೊಂದು ಮೂರ್ತಿಯನ್ನು ರೆಡಿ ಮಾಡಬೇಕಾದ್ರೆ ಅವನಿಗೆ ಬುದ್ಧಿ ಓಡುವುದಿಲ್ಲ. ಮತ್ತೆ ಯಾವ ಆಕಾರವನ್ನು ಕೊಡಲಿದ್ದಕ್ಕಂಥೇಳಿ ಆತ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಪರಮಾತ್ಮ 8,200 ಕೋಟಿ ಜನಸಂಖ್ಯೆಯ ಮುಖಚೇರೆಯನ್ನು ಬೇರೆ ಬೇರೆ ಕೊಟ್ಟ. ಇದು ಪರಮಾತ್ಮನ ಒಂದು ವಿಶಿಷ್ಟ ಗುರುತು ಮನುಷ್ಯನಿಗೆ. ನನ್ನ ಥರ ಮತ್ತೊಬ್ಬರಿಲ್ಲ. ಆಮೇಲೆ 8,200 ಕೋಟಿ ಜನಸಂಖ್ಯೆಯ ಶರೀರದ ಒಂದು ವಾಸನೆ ಇದೆಯಲ್ಲಣ್ಣ, ಅದು ಕೂಡ ಬೇರೆ ಬೇರೆಯಾಗಿದೆ. ನನ್ನ ಶರೀರಕ್ಕೆ ಇರತಕ್ಕಂಥ ವಾಸನೆ 8,200 ಕೋಟಿ ಜನಸಂಖ್ಯೆಗೆ ಇಲ್ಲಂತ. ಅದು ಹೆಂಗೆ ಗುರುತಿಸ್ಬೇಕು ಅಂತಂದ್ರೆ, ಉದಾಹರಣೆಗಾಗಿ ನೀವು ನೋಡಿರ್ಬೋದು, ಪೊಲೀಸ್ ನಾಯಿ, ಡಾಗ್ ಸ್ಕ್ವಾಡ್ ಅಂತೇಳಿ ನಾವೇನು ಶ್ವಾನದಳ ಅಂತೇಳಿ ಕರಿತೀವಿ. ಒಬ್ಬ ಅಪರಾಧಿ, ಒಬ್ಬ ಕಳ್ಳತನ ಮಾಡಿದಾಗ ಆ ವಾಸನೆಯ ಮುಖಾಂತರವಾಗಿ ಇದೇ ಕಳ್ಳ ಇಲ್ಲಿ ಬಂದಿದ್ದ, ಇಂಥವನೇ ವ್ಯಕ್ತಿ ಇಲ್ಲಿ ಬಂದಿದ್ದ ಅಂಥೇಳಿ ಅದು ಗುರುತಿಸ್ತದಂತೆ. ಅದಕ್ಕೆ ಕಾರಣ ಏನು ಅಂತಂತಂದರೆ, ಅದು ವಾಸನೆಯ ಮುಖಾಂತರವಾಗಿ ಗುರುತಿಸುವಂಥದ್ದು. ಅದಕ್ಕೆ 8,200 ಕೋಟಿ ಜನಸಂಖ್ಯೆಯ ಶರೀರದ ವಾಸನೆ, ಖುಷ್ಬು ಅಂತೇಳಿ ನಾವೇನು ಕರಿತೀವಿ, ಅದು ಕೂಡ ಪರಮಾತ್ಮ ಬೇರೆ ಬೇರೆ ಕೊಟ್ಟಿದ್ದಾನೆ. ಇದನ್ನು ಒಂದು ಪರಮಾತ್ಮನ ಒಂದು ವಿಭಿನ್ನ ಒಂದು ಗುರುತಲ್ಲ ನಮಗೆ. ಆಮೇಲೆ ನಮ್ಮ ಫಿಂಗರ್ ಪ್ರಿಂಟ್ಸ್, ಪರಮಾತ್ಮ 8,200 ಕೋಟಿ ಜನಸಂಖ್ಯೆಯನ್ನು ಏನು ಸೃಷ್ಟಿ ಮಾಡಿದಾನಲ್ಲಣ್ಣ, 8,200 ಕೋಟಿ ಜನಸಂಖ್ಯೆಯ ಫಿಂಗರ್ ಪ್ರಿಂಟ್, ಹೆಬ್ಬೆರಳಿನ ಗುರುತುಗಳನ್ನು ಪರಮಾತ್ಮ ಬೇರೆ ಬೇರೆ ಕೊಟ್ಟಿದ್ದಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಎಲ್ಲ ಮನುಷ್ಯನೇ, ನೀನು ತಾಯಿಯ ಗರ್ಭಾವ್ಯವಸ್ಥೆಯಲ್ಲಿರುವಾಗ ನಿಮ್ಮ ಹೆಬ್ಬೆರಳಿನ ಗುರುತುಗಳನ್ನು ನಾವು ಸರಿಪಡಿಸಿದೆವು, ಅದರ ಮೇಲೆ ಲಕ್ಷ್ಯ ವಹಿಸಿದ್ದೀರಾ ನೀವು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾನೆ ನಾವು ಒಂದು ಕಡೆ ಕುರಾನಿನೊಳಗಡೆ. ಇದನ್ನು ಒಂದು ವಿಶೇಷತೆ ಅಲ್ಲಣ್ಣ. ಅಮೇರಿಕಾದೊಳಗಡೆ ಹೋಗಿ ನಾನು ಥಂಬ್ ಬ್ರಷ್ ಮಾಡಿದ್ರು ಕೂಡ ಮೌಲಾಲಿ ನದಾಫ್ ಅಂತೇಳಿನೇ ಬರುತ್ತೆ. ಅದು ಬಿಟ್ಟರೆ ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪರಮಾತ್ಮನ ಒಂದು ಕೊಡುಗೆ. ಹಾಗಾಗಿ ಫುಟ್ ಪ್ರಿಂಟ್ಸ್ ಅಣ್ಣ, ಫುಟ್ ಪ್ರಿಂಟ್ಸು ಕೂಡ ಒಬ್ಬ ಮನುಷ್ಯನಿಗೆ ಇದ್ದ ಹಾಗೆ ಇನ್ನೊಬ್ಬ ಮನುಷ್ಯನಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿವರೆಗೆ ವಿಜ್ಞಾನ ಹೇಳುತ್ತೆ ಅಣ್ಣ, ಇಡೀ ಮನುಷ್ಯನ ಶರೀರ ರಚನೆಯಾಗಿರ್ತಕ್ಕಂಥದ್ದು ಜೀವಕೋಶಗಳಿಂದ. ಜೀವಕೋಶ ಅಂತಂತಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ನಾವು ಜೀವಕೋಶ ಅಂತೇಳಿ ಕರಿತೀವಿ. ಅಂಥ ಟ್ರಿಲಿಯನ್, 100 ಟ್ರಿಲಿಯನ್ ಜೀವಕೋಶಗಳಿಂದ ಮನುಷ್ಯನ ಶರೀರ ರಚನೆಯಾಗಿದೆ ಅಂತ. ಅಂದರೆ ನಮ್ಮ ಮಾಂಸಖಂಡಗಳು ಇಲ್ಲಿಂದ ಒಂದು ತುಣುಕು ಮಾಂಸವನ್ನು ಕತ್ತರಿಸಿಕೊಂಡು
ಅದನ್ನು ಕಣ್ಣಿಗೆ ಕಾಣದ ಅತ್ಯಂತ ಸೂಕ್ಷ್ಮ ಕಣವನ್ನಾಗಿ ನಾನು ಪರಿವರ್ತಿಸಿ ಸೂಕ್ಷ್ಮದರ್ಶಕದಲ್ಲಿ ಇಟ್ಟು ವೀಕ್ಷಣೆ ಮಾಡಿದಾಗ ಆ ಅಣುವಿನೊಳಗಡೆ ಇರುವಂಥ DNA, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿ ನಾವೇನು ಕರಿತೀವಣ್ಣ, ಆ ಆನುವಂಶೀಯತೆಯ ಆಧಾರದ ಮೇಲೆ ಮನುಷ್ಯನ ಶರೀರದ ಒಂದು ತುಂಡು ಮಾಂಸಖಂಡವು ಕೂಡ ಇನ್ನೊಬ್ಬ ಮನುಷ್ಯನಿಗೆ ಮ್ಯಾಚ್ ಆಗೋದಿಲ್ಲ. ಇದು ಎಂಥ ವಿಶೇಷ ಕೊಡುಗೆ ಅಣ್ಣ, ಇದು ಪರಮಾತ್ಮನ ವಿಶೇಷ ಕೊಡುಗೆ ಅಲ್ಲ. ಇವತ್ತು ನೀನು ಕೇಳ್ತಾ ಇದೆಯಾ, ನಾನು ಮಾತನಾಡ್ತಾ ಇದ್ದೀನಿ ಅಂತಂತಂದರೆ ಪರಮಾತ್ಮನ ಹಾಗೂ ನನ್ನ ಒಂದು ಕನೆಕ್ಷನ್ ಇದೆ. ಅವನ ಕನೆಕ್ಷನ್ ಮುಗೀತು ಅಂತಂತಂದರೆ ನನ್ನ ಉಸಿರು ಇಲ್ಲಿಗೆ ನಿಂತು ಬಿಡುತ್ತೆ, ಕಾರ್ಯವನ್ನು ನಿರ್ವಹಿಸೋದು ನಾನು ಬಂದ್ ಮಾಡಿಬಿಡ್ತೀನಿ. ಇದು ಪರಮಾತ್ಮನ ಕೊಡುಗೆ. ಮತ್ತು ಇಷ್ಟೊಂದು ವಿಶೇಷವಾಗಿ ಪರಮಾತ್ಮ ಸೃಷ್ಟಿ ಮಾಡಿದ ನನ್ನ ಬಳಿಕ ಆತ ಲೆಕ್ಕಪತ್ರ ತಗೊಳ್ಳೋದಿಲ್ಲ ಅಂಥೇಳಿ ನೀವು ಹೆಂಗಂತೀರಿ? ಖಂಡಿತವಾಗಿಯೂ ಪ್ರತಿಯೊಬ್ಬ ಮನುಷ್ಯನಿಗೆ ಪರಮಾತ್ಮನ ನ್ಯಾಯಾಲಯದಲ್ಲಿ ನಾವು ನಿಲ್ಲಬೇಕಾಗಿದೆ. ಭೂಮಿಯ ಮೇಲೆ ಬರೆಯಲ್ಪಟ್ಟು ಅಂತಿಮ ದಿನ ತೆರೆಯಲ್ಪಡುವ ಪುಸ್ತಕ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕರ್ಮ ಪುಸ್ತಕ ಅಂಥೇಳಿ ಪರಮಾತ್ಮನ ನ್ಯಾಯಾಲಯದಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಣ್ಣ. ಇಂಥ ತುಂಬ ಇನ್ನೂ ಬೇಕಾದಷ್ಟು ನಿದರ್ಶನಗಳಿದ್ದಾವೆ. ನಾವು ಹಾಗೆ ಚರ್ಚೆ ಮಾಡಿದ್ದೀವಿ. ಚರ್ಚೆಯಲ್ಲಿ ಸ್ವಲ್ಪ ಬೋರ್ ಆಗ್ಬೋದು, ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವು ಕೇಳಿದ್ರಿ ಅಂತಂತಂದರೆ ಇದರೊಳಗಡೆ ಖಂಡಿತ ನಿಮಗೆ ನಿದರ್ಶನ ಇದೆ. ಆ ಕಾರಣದಿಂದಾಗಿ ಈ ಜೀವನ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಇರುವಷ್ಟು ಸಮಯ ನಾವು ಸತ್ಕರ್ಮಗಳನ್ನು ಮಾಡೋಣ, ದುಷ್ಟ ಕರ್ಮಗಳಿಂದ ರಕ್ಷಣೆಯನ್ನು ಹೊಂದೋಣ. ಯಾಕಂತಂತಂದರೆ ಪರಮಾತ್ಮ ನಮಗೆ ಹಾಗೆ ತಮಾಷೆಗಾಗಿ ಸೃಷ್ಟಿ ಮಾಡಿಲ್ಲ. ನನಗೆ ಬುದ್ಧಿಮಾಂದ್ಯನನ್ನಾಗಿ ಅಂತೂ ಸೃಷ್ಟಿ ಮಾಡಲಿಲ್ಲ, ನಮಗೆ ಕುರುಡನನ್ನಾಗಿ ಅಂತೂ ಸೃಷ್ಟಿ ಮಾಡಿಲ್ಲ, ನಮಗೆ ಕಿವುಡನನ್ನಾಗಿ ಅಂತೂ ಸೃಷ್ಟಿ ಮಾಡಿಲ್ಲ. ಎಷ್ಟೋ ಜನ ನಮ್ಮ ಸಮಾಜದೊಳಗಡೆ ಇವತ್ತು ಕುರುಡರಿದ್ದಾರೆ, ಕುಂಟರಿದ್ದಾರೆ, ಕಿವುಡರಿದ್ದಾರೆ, ಮೂಗರಿದ್ದಾರೆ. ಅವರಿಗೂ ಕೂಡ ತಮಾಷೆಗಾಗಿ ಪರಮಾತ್ಮ ಸೃಷ್ಟಿ ಮಾಡಿಲ್ಲ. ಯಾಕಂತಂದರೆ ಎಲ್ಲ ಮನುಷ್ಯರೇ ನಾಳೆ ಅವರಿಗೆ ನಾನು ಲೆಕ್ಕಪತ್ರ ನೀಡುವ ದಿನ ಮುಕ್ತನನ್ನಾಗಿ ಮಾಡ್ತೀನಿ. ಅವರಿಗೆ ಅಷ್ಟೊಂದು ನಾವು ಜಬರ್ದಸ್ತಿ ಹಾಕೋದಿಲ್ಲ. ನಾನು ಕೇವಲ ಅವರಿಗೆ ಈ ದೃಷ್ಟಿಕೋನದಿಂದ ಸೃಷ್ಟಿಸಿದ್ದೀನಿ ವಿನಃ ನಿಮಗೆ ಆ ಅಂಗಾಂಗಗಳ ಅರಿವಾಗಲಿ ಅಂತ. ಇವತ್ತು ಪ್ರತಿಯೊಂದು ಗ್ರಾಮದೊಳಗೂ ನೋಡೋಣ, ನೀನು ಅಬ್ಸರ್ವೇಷನ್ ಮಾಡಿದ್ರೆ ಪ್ರತಿಯೊಂದು ಗ್ರಾಮದೊಳಗೂ ಒಬ್ಬ ಬುದ್ಧಿಮಾಂದ್ಯ ವ್ಯಕ್ತಿ ಇರ್ತಾನೆ, ಒಬ್ಬ ಕುರುಡ ಇರ್ತಾನೆ, ಒಬ್ಬ ಕಿವುಡ ಇರ್ತಾನೆ, ಒಬ್ಬ ಮೂಗ ಇರ್ತಾನೆ, ಒಬ್ಬ ಲೊಲ್ಲ ಇರ್ತಾನೆ, ಒಬ್ಬ ಕುಂಟ ಇರ್ತಾನೆ. ಯಾಕೆ ಪರಮಾತ್ಮ ಇವರಿಗೆ ಸೃಷ್ಟಿ ಮಾಡಿದನಂತಂತಂದರೆ ಪ್ರತಿ ಅಂಗಾಂಗದ ಅರಿವು ಅವನಿಗಾಗಲಿ. ಪರಮಾತ್ಮ ಒಂದು ಮೆದುಳಿನ ನರವನ್ನು ಹಿಡಿದಪ್ಪ ಅಂತಂತಂದರೆ ನಾವು ತಿನ್ನುವಂಥ ಆಹಾರ ಶುದ್ಧ ಆಹಾರವಾಗಿದೆಯೋ ಅಥವಾ ಗಟಾರಿನ ರೊಜ್ಜಿದೆ ಅಂಥೇಳಿ ಆ ಮನುಷ್ಯನಿಗೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಕುರುಡನಿಗೆ ಹೋಗಿ ಕೇಳೋಣ, ಒಂದು ಕ್ಷಣ, ಒಂದು ಸೆಕೆಂಡ್ ಕಣ್ಣು ಮುಚ್ಚಿದ್ರೆ ಭಯಾನಕ ಅನ್ನಿಸ್ಬಿಡುತ್ತೆ ನಮಗೆ. ಇಡೀ ಜೀವನ ಪರ್ಯಂತ ಆತನಿಗೆ ಅಂಧ ವ್ಯಕ್ತಿಯನ್ನಾಗಿ ಪರಮಾತ್ಮ ಸೃಷ್ಟಿ ಮಾಡಿರ್ತಾನೆ. ನಮಗೆ ಹಾಗಂತರೂ ಮಾಡಲಿಲ್ಲ, ಮೂಗನನ್ನಾಗಿ ಸೃಷ್ಟಿ ಮಾಡಲಿಲ್ಲ, ಕಿವುಡನನ್ನಾಗಿ ಅಂತೂ ಸೃಷ್ಟಿ ಮಾಡಲಿಲ್ಲ. ಎಲ್ಲ ಸಕಲ ಅಂಗಾಂಗಗಳನ್ನು ಸರಿಯಾಗಿ ಕೊಟ್ಟು ನಮಗೆ ಭೂಮಿಯ ಮೇಲೆ ಬದುಕಿಸ್ತಾ ಇದ್ದಾನಲ್ಲ, ಆ ಪರಮಾತ್ಮನ ಯಾವ ಕೊಡುಗೆಯನ್ನು ಮನುಷ್ಯ ಅಲ್ಲಗಳೆಯಲು ಸಾಧ್ಯವಿಲ್ಲ. ಅದಕ್ಕೆ ಪ್ರತಿಯೊಂದರ ಲೆಕ್ಕಪತ್ರವೂ ಕೂಡ ಇದೆ. ಸತ್ಯ ಯಾವುದು, ಅಸತ್ಯ ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು, ಹಲಾಲ್ ಯಾವುದು, ಹರಾಮ್ ಯಾವುದು ಎಂಬುದನ್ನು ಗುರುತಿಸುವಂಥ ಶಕ್ತಿ ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ. ನಾಳೆಯ ದಿನ ಆ ನ್ಯಾಯಾಲಯದೊಳಗೆ ನಿಂತ್ಕೊಂಡೋಣ, ನಾವು ಹೆತ್ತ ತಂದೆಗೆ ಒಂದು ಪುಣ್ಯ ಕೊಡುವಪ್ಪ ಅಂಥೇಳಿ ನಾವು ವಿನಂತಿ ಮಾಡಿಕೊಂಡ್ರೆ ಹೆತ್ತ ತಂದೆ ಮಗನಿಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ತಾಯಿ ಹತ್ರ ಹೋಗಿ ಒಂದೇ ಒಂದು ಪುಣ್ಯ ನನಗೆ ಕೊಡು ತಾಯಿ ಅವ್ವ ಅಂಥೇಳಿ ನಾವು ಬೇಡ್ಕೊಂಡ್ರೆ ಒಂದೇ ಒಂದು ಪುಣ್ಯವನ್ನು ನಮ್ಮ ತಾಯಿ ನಮಗೆ ಕೊಡಂಗಿಲ್ಲ ಅಂತ, ಗುರುತಿಸುವುದಿಲ್ಲ ಅಂತ. ಅದಕ್ಕೆ ಇರುವಷ್ಟು ಸಮಯ ನಾವು ಸತ್ಕರ್ಮಗಳನ್ನು ಮಾಡೋಣ, ದುರಿತ ಕರ್ಮವನ್ನೊಲ್ಲದಿರು ಅಂಥೇಳಿ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಎಲ್ಲ ಮನುಷ್ಯನೇ ನಿನ್ನ ಜೀವನದೊಳಗಡೆ ಪುಣ್ಯವನ್ನೇ ಮಾಡು ಅಂಥೇಳಿ. ಪುಣ್ಯ ಮಾಡುವುದರಿಂದ ಆ ಮಾಡಿರುವಂಥ ಪುಣ್ಯ ನಿನಗೆ ಜಗತ್ತಿನೊಳಗೂ ಕೈ ಹಿಡಿತದೆ ಮತ್ತು ಅಂತಿಮ ದಿನ ಪರಮಾತ್ಮನ ನ್ಯಾಯಾಲಯದೊಳಗೂ ಕೂಡ ನಿನ್ನ ಜೊತೆಗಾರಾಗಿ ನಿಲ್ತದೆ ಅನ್ನುವಂಥದ್ದು. ಆ ಕಾರಣದಿಂದಾಗಿ ಪರಮಾತ್ಮ ನಮಗೆಲ್ಲರಿಗೂ ಸತ್ಕರ್ಮದ ಮೇಲೆ ನಡೆಯುವಂಥ ಶಕ್ತಿ ನೀಡಲಿ. ಹಲಾಲ್ ಹಾಗೂ ಹರಾಮ್ ಯಾವುದು ಅಂಥೇಳಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣ ಹಾಗೂ ಹರಾಮ್ನಿಂದ ಬಂದಿರತಕ್ಕಂಥ ಹಣ ಏನು, ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರದು ಅನ್ನುವಂಥದ್ದು ನಾವು ವಿಚಾರ ಮಾಡಿ ನಾವು ಆ ಹಣವನ್ನು ಪಡೆಯುವಂಥರಾಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡುವುದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ದಯಮಾಡಿ ಆಲಿಸಿ ಸಪೋರ್ಟ್ ಮಾಡಿ ಇದೊಂದು ಪ್ರಯತ್ನ. ಹೀಗೆ ನಾವು ನಮ್ಮ ಯಥಾಮತಿಗೆ ನಿಲುಕಿದಷ್ಟು ನಾವು ನಮ್ಮ ವಿಚಾರವನ್ನು ಹಂಚಿಕೊಳ್ತಾ ಇದ್ದೀವಿ. ಮತ್ತೆ ಸಿಗೋಣ. ಎಲ್ಲ ಕನ್ನಡ ನಾಡಿನ ಶ್ರೇಷ್ಠ ನಾಗರಿಕರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳಿ ಈ ವಿಡಿಯೋಗೆ ನಾವು ಮುಕ್ತಾಯವನ್ನು ಮಾಡ್ತೀವಿ. ನಮಸ್ಕಾರ.